ಶ್ರೀ ಯಾಜ್ಞವಲ್ಕ್ಯ ಗುರುಭ್ಯೋ ನಮಃ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನುಭೋಗ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ಕಲಾ ಸಂಭ್ರಮ 5 2026 ಈ ಕಲಾ ಸಂಭ್ರಮ ಕಾಣುವ ಶಾಖಾ ಯುವ ಸಮಿತಿಯವರ ವತಿಯಿಂದ ಅರಶಿನಕುಂಟೆಯಲ್ಲಿ ಮಾರುತಿ ಕಾಂಪ್ಲೆಕ್ಸ್ ಸಪ್ತಗಿರಿ ಕಲ್ಯಾಣ ಮಂಟಪದಲ್ಲಿ ಇದೇ ಭಾನುವಾರ 26/7/2026 ಈ ಭಾನುವಾರ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳುಗಳೆಲ್ಲ ತುಂಬ ಉತ್ಸಾಹಕರಾಗಿ ಬಂದು ಪಾಲ್ಗೊಂಡರು. ಚಿತ್ರರಚನೆ, ಚಿತ್ರಗಳಿಗೆ ಬಣ್ಣ ತುಂಬುವುದು, ಹಾಗೆ ಅತ್ಯುತ್ತಮ ಊಹಾ ಚಿತ್ರಗಳನ್ನು ಬರೆಯುವಂಥದ್ದು, ಹಾಗೆ ಅವರ ಒಂದು ಪ್ರತಿಭೆಗಳನ್ನು ಹೊರಹಾಕೋದು, ಅವರ ಟ್ಯಾಲೆಂಟ್ನ ತೋರಿಸುವಂಥದ್ದು, ಹೀಗೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ತುಂಬಾ ಸಂತೋಷ ಆಯಿತು ಇಂಥ ಕಾರ್ಯಕ್ರಮ. ನಮ್ಮ ಮಕ್ಕಳಲ್ಲಂತೂ ತುಂಬಾ ಹಿಡನ್ ಟ್ಯಾಲೆಂಟು, ಏನು ಒಬ್ಬೊಬ್ಬರಿಗಿನ್ನ ಒಬ್ಬರು ಎಂಥ ಪ್ರತಿಭೆ ಇದೆ. ಅವರು ವಯಸ್ಸಿಗೆ ತಕ್ಕಂಥ ಪ್ರತಿಭೆಯನ್ನು ನಮ್ಮ ಮಕ್ಕಳು ತೋರಿಸಿದ್ದಾರೆ. ಎಂಥ ಪ್ರದರ್ಶನ! ಚಿತ್ರಗಳಿಗೆ ಬಣ್ಣ ತುಂಬೋದು ಒಂಥರ ಆದರೆ, ಚಿತ್ರಗಳನ್ನ ಬಿಡಿಸಿ ಅದಕ್ಕೆ ಬಣ್ಣ ತುಂಬೋದು ಅದೊಂಥರ ಆದರೆ, ಮುಂದಿನ ವರ್ಷಗಳಲ್ಲಿ ನಮ್ಮ ಬೆಂಗಳೂರು ಹೇಗಿರುತ್ತೆ, ಮುಂದಿನ ಯುಗದಲ್ಲಿ ಹೇಗಿರುತ್ತೆ ಅನ್ನೋ ಒಂದು ಊಹೆ ಕಲ್ಪನೆಗಳಲ್ಲಿ ಚಿತ್ರಗಳನ್ನ ಮಕ್ಕಳು ರಚನೆ ಮಾಡಿದರು. ಒಂದಕ್ಕಿಂತ ವಿಭಿನ್ನ ವಿಶೇಷ ಆಕರ್ಷಣೀಯವಾಗಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳುಗಳಿಗಿಂತ ಒಂದು ವೇದಿಕೆಗಳು ಸಿಗಬೇಕು. ಯಾಕೆಂತಂದರೆ ಮಕ್ಕಳುಗಳಲ್ಲಿರೋ ಒಂದು ಟ್ಯಾಲೆಂಟು ನಾವು ಹೊರಹಾಕೋದಕ್ಕೆ ಇದೆಲ್ಲ ಒಂದು ಸೂಕ್ತ ವೇದಿಕೆ. ಅದೇ ರೀತಿ ಒಂದು ಥಟ್ ಅಂತ ಹೇಳಿ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಚಿಕ್ಕದಾಗಿ ನಾವು ಒಂದು ತಂಡ ಮಾಡಿಕೊಂಡು ಅಲ್ಲೇ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ರು. ಯುವ ಸಮಿತಿಯವರು ಒಂದಲ್ಲ ಒಂದು ರೀತಿಯ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಬಂದಿರೋದಕ್ಕೆ ಇದೊಂದು ಸಾಕ್ಷೀಕರಿಸುವಾಗಿ. ಜುಲೈ 29ನೇ ತಾರೀಕು ಗುರುಪೂರ್ಣಿಮೆಯ ಅಂಗವಾಗಿ ಅವತ್ತು ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ಕೂಡ ನಡೆಸಲಾಗುತ್ತೆ. ಅದಕ್ಕೆ ಪ್ರತಿಭಾನ್ವಿತ ವ್ಯಕ್ತಿಗಳಾದಂಥ ಮಹಾನ್ ಗಣ್ಯರಾದಂಥ ದೂರದರ್ಶನ ಚಂದನದ ಥಟ್ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಾಗೆ ಈ ಗುರುಪೂರ್ಣಿಮೆ ವಿಶೇಷತೆಯ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡಲಾಗುತ್ತೆ. ಒಂದು ಪ್ರವಚನ ಕೂಡ ಇರುತ್ತೆ. ಇದಾದ ನಂತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ. ಅದು ಪೂರ್ವಭಾವಿಯಾಗಿ ಇಂದು 26ನೇ ತಾರೀಕು ಜುಲೈಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಒಂದು ಕಲಾ ಸಂಭ್ರಮ ಕಾರ್ಯಕ್ರಮ ನಿಜಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಮಕ್ಕಳುಗಳಿಗೆ. ಯಾಕೆಂದರೆ ಮಕ್ಕಳುಗಳಲ್ಲಿರೋ ಒಂದು ಟ್ಯಾಲೆಂಟ್ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಈ ಮಗುವಲ್ಲಿರೋಂಥ ಟ್ಯಾಲೆಂಟ್ ಇನ್ನೊಂದು ಮಗುನಲ್ಲಿರಲ್ಲ, ಇನ್ನೊಂದು ಮಗುನಲ್ಲಿರೋಂಥ ಟ್ಯಾಲೆಂಟ್ ಈ ಮಗುನಲ್ಲಿರಲ್ಲ. ಹಾಗೆ ಒಬ್ರಿಗೊಬ್ರಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗಬಾರ್ದು, ಮಾಡಲೂಬಾರ್ದು. ಹಾಗಾಗಿ ಮಾಡಿದ್ರೆ ಒಂದು ಟ್ಯಾಲೆಂಟ್ ಗೊತ್ತಾಗೋದಿಲ್ಲ ಅಂತ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯಪಾಲಿ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ.
ಯಜುರ್ವೇದ ಕಾನೂನು ಶಾಖಾ ಸೇವಾ ಟ್ರಸ್ಟ್ ಸಹ ವತಿಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಶಾಖೆಯ ಮಾತೃಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ವಿ ಶ್ರೀನಿವಾಸ ಮೂರ್ತಿಯವರು, ಕಾರ್ಯದರ್ಶಿಗಳಾದಂಥ ವೇದ ಬ್ರಹ್ಮಶ್ರೀ ಡಾಕ್ಟರ್ ಕೃಷ್ಣಮೂರ್ತಿಯವರು, ಯುವ ಸಮಿತಿ ಅಧ್ಯಕ್ಷರಾದಂಥ ಸುರೇಶ್ ಅವರು ಎಲ್ಲರೂ ಪಾಲ್ಗೊಂಡಿದ್ದರು. ಉಪಾಧ್ಯಕ್ಷರಾದಂಥ ಗುರು ಪ್ರಸಾದ್ ಅವರು ಪಾಲ್ಗೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿದ್ರು. ಭೇದ ಭಾವ ಇಲ್ಲ ಆವರಿಸೋ ರಂಗಿಗೆ, ತಾರತಮ್ಯ ಇಲ್ಲ ತಾರಕ ಬಿಂದಿಗೆ. ಅವು ಸೇರು ಚಟಾಕು ಚಟಾಕು, ಪಾತ್ರದಂಗೆ ಪೋಷಾಕು ಪೋಷಾಕು. ಲೋಕನೆ ಮಗುವಂತಾಗೋ ಸೊಗಸು ಇಲ್ಲುಂಟು, ಎಲ್ಲನೂ ಒಂದೇ ಅನ್ನೋ ಮನಸ್ಸೇ ಹೂದಂಟು. ಹೂದಂಟು ಹೂಗಳಗಂಟು, ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ನೂರು ಆರು. ಶಾಖೆಯ ಹಾಗೂ ನಮ್ಮ ವಿಪ್ರ ಬಾಂಧವರ ಹಲವಾರು ಕಾರ್ಯಕ್ರಮಗಳನ್ನ ನಾನು ರಾಮರಾವ್ 70 ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿರ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬಂದಿಲ್ಲ ಅವರು ನೋಡಿದಾಗುತ್ತೆ, ಯಾರು ಬಂದಿದ್ದವರು ಮತ್ತೆ ಅದನ್ನು ನೆನಪಿಸ್ಕೊಂಡಾಗುತ್ತೆ. ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಂಥವ್ರನ್ನ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥವ್ರನ್ನ ಸ್ಮರಿಸುವಂಥದ್ದು, ಅವ್ರಿಗೆ ಗೌರವಿಸುವಂಥದ್ದು, ಸತ್ಕರಿಸುವಂಥದ್ದು ಆಗುತ್ತೆ. ಎಲ್ಲ ಮಕ್ಕಳಿಗೂ ಬಹುಮಾನಗಳನ್ನು ಕೊಡಲಾಗುತ್ತೆ. ಸಮಾಧಾನಕರ ಬಹುಮಾನ ಕೊಟ್ಟು ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಈ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಈ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಇಷ್ಟ ಆಗಿಲ್ಲ ಅಂತ ನೇರವಾಗಿ ಹೇಳಿ, ಏನೇ ಇದ್ದರೂ ಅಪ್ಡೇಟ್ ಮಾಡ್ಕೊಡ್ತೀನಿ. ಈ ಒಂದು ವಿಡಿಯೋ ಮಾಡೋದಕ್ಕೆ ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಸ್ಪರ್ಧೆಯಲ್ಲಿ ತಮ್ಮ ಟ್ಯಾಲೆಂಟನ್ನು ತೋರಿಸಿ ಬಹುಮಾನ ಗೆದ್ದಂಥ ಎಲ್ಲ ವಿಜೇತರುಗಳಿಗೆ, ಮಕ್ಕಳುಗಳಿಗೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಸಹಾಯ ಮಾಡಿದ್ದಾರೆ. ವಸ್ತು ರೂಪದ ಸಹಾಯ ಮಾಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ತನು ಮನ ಧನ ಸಹಾಯಗಳನ್ನು ಮಾಡ್ತಾ ಈ ಶಾಖೆಯ ಒಂದು 13 ವರ್ಷಗಳು ಪೂರೈಸಿದ್ದು ಹೊಸ ಹುಮ್ಮಸ್ಸು ತೇಜಸ್ಸುಗಳೊಂದಿಗೆ ಶಾಖೆ ಮುನ್ನುಗ್ತಾ ಇದೆ. ಇದೇ ರೀತಿ ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಅಧ್ಯಕ್ಷರು ಕೂಡ ಕೇಳ್ಕೊತಾರೆ. ಯುವ ಸಮಿತಿಯ ಕೆಲಸಗಳನ್ನ ಶ್ಲಾಘನೆ ಮಾಡ್ತಾರೆ.